ಕಾರ್ನರ್ ಪ್ರಾಪರ್ಟಿ ಬಿಡಿ ಆಗಿರುವಂತಹ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ ಅಂಡ್ ಇಲ್ಲಿ ನೋಡ್ಬೋದು ನಿಮಗೆ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಮಿನಿಮಮ್ ಒಂದು 10,000 rupees ರೆಂಟ್ ಈ ಪ್ರಾಪರ್ಟಿಗೆ ಬಂದೇ ಬರುತ್ತೆ. ಹಾಯ್, ನಾನಿವಾಗ ನಿಮ್ಗೊಂದು ಕಾರ್ನರ್ ಪ್ರಾಪರ್ಟಿ ಬಿಡಿ ಆಗಿರುವಂತಹ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಸೊ ಆಕ್ಚುಲಿ ಕಾರ್ನರ್ ಪ್ರಾಪರ್ಟಿ ಆಗಿರೋ 30 feet ರೋಡ್ ಎರಡು ಕಡೆ ನಿಮ್ಗೆ ಅವೈಲೇಬಲ್ ಇದೆ. ಸೊ ಎಲಿವೇಶನ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈಗ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಸೊ ಪ್ರಾಪರ್ಟಿ ನೋಡ್ತಿರ್ಬೋದು, ತುಂಬಾ ಕಂಪ್ಲೀಟ್ ಆಗಿ ಸೆಕ್ಯೂರ್ಡ್ ಆಗಿದೆ. CCTV ಆಕ್ಸೆಸ್ ಕೂಡ ಇದೆ. ಸೊ ಒಳಗಡೆ ಹೋಗ್ತಾ ನೋಡೋಣ ಹೇಗಿದೆ ಅಂತ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ ಅಂಡ್ ಇಲ್ಲಿ ನೋಡ್ಬೋದು ನಿಮ್ಗೆ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಲಿಫ್ಟ್ ಆಕ್ಸೆಸ್ ಏನಂದ್ರೆ ನಿಮ್ಗೆ ಫಿಂಗರ್ ಪ್ರಿಂಟ್ ಮತ್ತೆ ಪಾಸ್ವರ್ಡ್ ಮಾತ್ರ ಆಗಿರೋದ್ರಿಂದ ಗೊತ್ತಿರೋರು ಮಾತ್ರ ಎಂಟರ್ ಆಗ್ಬೋದು. ಅಂಡ್ ಪಕ್ಕದಲ್ಲಿ ನಿಮ್ಗೆ UPS ಗೆ ಮತ್ತೆ ಗ್ಯಾಸ್ ಗೆ ಪಾಯಿಂಟ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು ಇದು ಒಂದು ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ನಿಮ್ಗೆ ಕಾವೇರಿ ಮತ್ತೆ ಬೋರ್ ವಾಟರ್ ಎರಡು ಕೂಡ ಆಕ್ಸೆಸಿಬಲ್ ಇದೆ ಅಂಡ್ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ ಅಂಡ್ ಮೇಲ್ಗಡೆ ನಿಮ್ಗೆ ಸ್ಟೋರೇಜ್ಗೆ ಅಂತ ಕೂಡ ಆಕ್ಸೆಸಿಬಲ್ ಇದೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಫಸ್ಟ್ 1 BHK ಪ್ರಾಪರ್ಟಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಮಿನಿಮಮ್ ಒಂದು 10,000 rupees ರೆಂಟ್ ಈ ಪ್ರಾಪರ್ಟಿಗೆ ಬಂದೇ ಬರುತ್ತೆ. ಸೊ ಇಲ್ಲಿ ಕಿಚನ್ ಕೂಡ ಆಕ್ಸೆಸಬಲ್ ಆಗಿದೆ ಡೈರೆಕ್ಟ್ ಆಗಿ, ಮತ್ತೆ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಹಾಗೇನೆ ಇಲ್ಲಿ ಬೆಡ್ರೂಮ್ ಕೂಡ ಇದೆ. ಬೆಡ್ರೂಮ್ ಕೂಡ ಕಂಪ್ಲೀಟ್ ಆಗಿದೆ, ವಾರ್ಡ್ರೋಬ್ಸ್ ಎಲ್ಲ ಇದೆ, ಫ್ಯಾನ್, ಸೀಲಿಂಗ್, ಎವ್ರಿಥಿಂಗ್ ತುಂಬಾ ಪರ್ಫೆಕ್ಟ್ ಆಗಿದೆ ಅಂಡ್ TV ಯೂನಿಟ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈಗ ನೋಡೋಣ ಮೇಲೆ ಹೋಗ್ತಾ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಪ್ರಾಪರ್ಟಿ ಎಂಟರ್ ಆಗ್ದಂಗೆ ನೋಡ್ಬೋದು ಗ್ರಾನೈಟ್ ಕ್ಲೇಡಿಂಗ್ ಆಗಿದೆ, ಜೊತೆಗೆ ಸೀಲಿಂಗ್ಸ್ ಕೂಡ ನೋಡ್ಬೋದು ಅಂಡ್ ಇಲ್ಲೂ ಕೂಡ ಅಷ್ಟೇ ಟಫನ್ ಗ್ಲಾಸ್ ಮತ್ತೆ ಸ್ಟೀಲ್ ಅಲ್ಲಿ ಆಗಿದೆ ಯೂಸ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿ ಟೀಕ್ವುಡ್ ಅಲ್ಲಿ ಆಗಿದೆ. ಸೊ ನೋಡ್ಬೋದು ಎಂಟರ್ ಆಗ್ತದಂಗೆ ಎಷ್ಟು ದೊಡ್ಡದಾಗಿದೆ ಅಂತ ಸ್ಪೇಸು ಅಂಡ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮ್ಗೆ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ವೆಂಟಿಲೇಷನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಡ್ ಹಾಗೆ ನೋಡಿ ಲಿಫ್ಟ್ ಆಕ್ಸೆಸ್ ಕೂಡ ಆರಾಮಾಗಿ ಅವೈಲೇಬಲ್ ಇದೆ ಅಂಡ್ ಇಲ್ಲಿ ಬಂದು ಸೀಲಿಂಗ್ ನೋಡಿ, ಸೀಲಿಂಗ್ ಇಟ್ಸ್ ವೆರಿ ಬಿಗ್, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗ್ತದೆ. ಸೊ ನೋಡಿ ಇಲ್ಲಿ ಕೂಡ ನಿಮ್ಗೆ ವಿಂಡೋಸ್ ಕೊಟ್ಟಿದ್ದಾರೆ, ಸೊ ಲೈಟಿಂಗ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಂಡ್ TV ಯೂನಿಟ್ ಕೂಡ ಅವೈಲೇಬಲ್ ಇದೆ ಅಂಡ್ ಹಾಗೆ ನಾವ್ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಲಿವಿಂಗ್ ಏರಿಯಾ ಇಂದ ನಮ್ಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ನೋಡಿ ಡೈನಿಂಗ್ ಏರಿಯಾನಲ್ಲೂ ಅಷ್ಟೇ ಎಲ್ಲಾ ಕಡೆ ನಮ್ಗೆ ವಿಂಡೋಸ್ ಇದೆ, ಸೊ ದಟ್ ತುಂಬಾ ಚೆನ್ನಾಗಿ ಲೈಟ್ ಮತ್ತೆ ಗಾಳಿ ಸಿಗುತ್ತೆ ಅಂತ ಅಂಡ್ ಒಂದು ವಾಶ್ ಬೇಸಿನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂಡ್ ಒಳಗೆ ಹೋಗ್ತಿದ್ದಂಗೆನೆ ನಮ್ಗೆ ಒಂದು ಪೂಜಾ ರೂಮ್ ಕೂಡ ಇದೆ. ಸೊ ಪೂಜಾ ರೂಮ್ ನೋಡ್ಬೋದು, ಆರಾಮಾಗಿ ಒಂದಿಬ್ರು 3 ಜನ ಕುತ್ಕೊಂಡು ಪೂಜೆ ಮಾಡೋ ತರನೇ ಇದೆ. ಇಟ್ಸ್ ವೆರಿ ನೈಸ್. ಸೊ ಕಿಚನ್ ಹೋಗಿ ನೋಡೋಣ. ಸೊ ಕಿಚನ್ ಕೂಡ ನೋಡಿ ಇಟ್ಸ್ ಆಲ್ಮೋಸ್ಟ್ ಡನ್, ಎವ್ರಿಥಿಂಗ್ ತುಂಬಾ ಕಂಪ್ಲೀಟ್ ಆಗಿದೆ. ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಅಲ್ಲಿ ಕಿಚನ್ ಕೂಡ ಮಾಡಿದ್ದಾರೆ, ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಐಟಮ್ಸ್ ನ ಇಟ್ಕೋಬಹುದು ಅಂಡ್ ಇಲ್ಲಿ ಕೂಡ ನೋಡಿ ಲೈಕ್ ಇಟ್ಸ್ ವೆರಿ ಗುಡ್. ಕಿಚನ್ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಇದು ಅಷ್ಟೇ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂಡ್ ಕಿಚನ್ ಇಂದ ಹೋಗ್ತಿದ್ದಂಗೆ ನಾನು ಹೇಳಿದೆ ಅಂಡ್ ಇಲ್ಲೂ ಕೂಡ ಎಲ್ಲಾನು ತುಂಬಾ ಚೆನ್ನಾಗಿ ಆಗಿದೆ. ಸೊ ಕಾನ್ಸೆಪ್ಟ್ ವಾಶ್ ಬೇಸಿನ್ ಕೂಡ ಇದೆ ಇಲ್ಲಿ, ಸೊ ನೋಡ್ಬೋದು. ಸೊ ಇಲ್ಲಿಂದ ಹೋಗ್ತಿದ್ದಂಗೆ ಯುಟಿಲಿಟಿ ಏರಿಯಾ ಇದೆ. ಸೊ ಇಲ್ಲಿ ಯುಟಿಲಿಟಿ ಏರಿಯಾಗೆ ಬಂದ್ರೆ ಇಲ್ಲೊಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ವಾಶ್ರೂಮ್ ಕೂಡ ಆಲ್ಮೋಸ್ಟ್ ಡನ್ ಇದೆ ಇಲ್ಲಿ. ಸೊ ಇದು ಬಂದು ಫಸ್ಟ್ ನಮ್ಗೆ ಕಾಣಿಸೋದು ಹೇಗಿದೆ ಅಂತ. ಸೊ ಇವಾಗ ಮೇಲೆ ಹೋಗಿ ನೋಡೋಣ ದಟ್ ಹಿಂಗ್ ಕಾಣ್ತಿದೆ ಅಂತ ಬನ್ನಿ. ಸೊ ಹೋಗ್ತಿದ್ದಂಗೆ ನೋಡ್ಬೋದು ಸ್ಟೇರ್ ಕೇಸ್ ಅಲ್ಲೂ ವೆಂಟಿಲೇಷನ್ ಅವೈಲೇಬಲ್ ಇದೆ ಅಂಡ್ ಕಂಪ್ಲೀಟ್ ಆಗಿ ಎಲ್ಲಾನು ಇಟಾಲಿಯನ್ ಮಾರ್ಬಲ್ ಇಂದ ಆಗಿದೆ. ಸೊ ಹೋಗ್ತಾ ಇದ್ದ ನೋಡ್ಬೋದು. ಸೊ ಮೇಲೆ ನೋಡೋಣ ಹೇಗಿದೆ ಅಂತ. ಸೊ ಫಸ್ಟ್ ಫ್ಲೋರ್ಗೆ ಬರ್ತಿದಂಗೆ ನೋಡ್ಬೋದು ಲಿವಿಂಗ್ ಏರಿಯಾ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲೂ ಕೂಡ ವೆಂಟಿಲೇಷನ್ಗೆ ಒಳ್ಳೆ ಗಾಳಿ ಬೆಳಕಿಗೆ ಅವೈಲೇಬಲ್ ಇದೆ. ಅಲ್ಲಿ ಎಂಟರ್ ಆಗ್ತಿದಂಗೆ ವರ್ಕ್ ಆಗ್ಲಿ ಅಥವಾ ನಿಮ್ಗೆ ಓದ್ಕೊಳ್ಳೋಕೆ ಸ್ಟಡಿ ಏರಿಯಾ ಕೂಡ ಇದೆ ಅಂಡ್ ಹೇಳ್ದಂಗೆ ಇಲ್ಲಿ 2 ಬೆಡ್ರೂಮ್ ಇದೆ. ಸೊ ಫಸ್ಟ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಸೊ ಬೆಡ್ರೂಮ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ಸೀಲಿಂಗ್, ಲೈಟ್, ಬೆಳಕು, ಎವ್ರಿಥಿಂಗ್, ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಅಂಡ್ ವಾರ್ಡ್ರೋಬ್ಸ್ ಎಲ್ಲಾನು ಫಿಕ್ಸ್ ಆಗಿದೆ ಅಂಡ್ ಇಲ್ಲಿ ನಿಮ್ಗೆ ಹಿಡನ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಸೊ ಈ ವಾಶ್ರೂಮ್ ಅಲ್ಲಿ ಎಲ್ಲಾನು ಕೂಡ ಜಾಗ್ವಾರ್ ಇಂದ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಗುಡ್, ಸ್ಪೇಷಿಯಸ್ ಆಗಿದೆ, ಯಾವುದು ಚಿಕ್ಕದಾಗಿದೆ ಅಂತ ಅನಿಸ್ತಿಲ್ಲ. ಸೊ ಇದು ಒಂದು ಹಿಡನ್ ವಾಶ್ರೂಮ್ ಅಂಡ್ ಡ್ರೆಸ್ಸಿಂಗ್ ಏರಿಯಾ ಕೂಡ ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿ ಅವೈಲೇಬಲ್ ಇದೆ. ಸೊ ನೋಡ್ಬೋದು. ಸೊ ಬೆಡ್ರೂಮ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲೂ ಕೂಡ ಸ್ಟಡಿ ಏರಿಯಾ ಇದೆ, ಮತ್ತೆ ವೆಂಟಿಲೇಷನ್ ಇದೆ, ಮತ್ತೆ ಕಾಟ್ ಬಿಲ್ಟ್ ಆಗಿದೆ, ಮತ್ತೆ ನೀವು ನೋಡ್ಬೋದು ಸೀಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್ ನಾವು ನೋಡ್ತಿರೋದು ಅಂಡ್ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ.
ಎಸ್, ಸೆಕೆಂಡ್ ಬೆಡ್ರೂಮ್ ಕೂಡ ಇನ್ನೂ ಸ್ಪೇಷಿಯಸ್ ಆಗಿದೆ. ಒಂದೊಂದು ಬೆಡ್ರೂಮ್ಗೂ ಇನ್ನೂ ತುಂಬಾ ಸ್ಪೇಷಿಯಸ್ ಅನ್ಸ್ತಿದೆ. ಇಲ್ಲೂ ಕೂಡ ಕಾಟ್ ಬಿಲ್ಟ್ ಆಗಿದೆ, ಮತ್ತೆ ವೆಂಟಿಲೇಷನ್ ಕೂಡ ಇದೆ, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಸೀಲಿಂಗ್ ನೋಡ್ಬೋದು, ಅಂಡ್ ಇಲ್ಲಿ ಕೂಡ ನೀವು ವಾರ್ಡ್ರೋಬ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇಟ್ಸ್ ಪರ್ಫೆಕ್ಟ್, ತುಂಬಾ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಅಂಡ್ ಇಲ್ಲಿ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ, ಅಂಡ್ ವಾಶ್ರೂಮ್ ಕೂಡ ಕಂಪ್ಲೀಟ್ ಆಗಿದೆ ನಾನು ಹೇಳ್ದಂಗೆ. ಸೊ ಇದು ಬಂದು ನಮ್ಮ ಸೆಕೆಂಡ್ ಬೆಡ್ರೂಮ್. ಸೊ ಹಿಂಗಿದೆ. ಸೊ ಮತ್ತೆ ನೋಡೋಣ. ಅಲ್ಲಿ ಆಕ್ಚುಲಿ ಇನ್ನೊಂದು ವಿಷಯ, ಅಲ್ಲಿ 2 ಕಡೆ ವಾರ್ಡ್ರೋಬ್ಸ್ ಇದೆ ಅಂಡ್ ಕಂಪ್ಲೀಟ್ ಆಗಿ ನೋಡ್ಬೋದು ಎವ್ರಿಥಿಂಗ್ ಇಸ್ ಡನ್, ಎಲ್ಲ ಫುಲ್ ಫಿನಿಶ್ ಆಗಿದೆ. ಇಲ್ಲಿ ಕೂಡ ಸ್ಟಡಿ ಏರಿಯಾಗೆ ಅಥವಾ ವರ್ಕ್ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಮ್ಮ ಸೆಕೆಂಡ್ ಬೆಡ್ರೂಮ್. ಮತ್ತೆ ಮೇಲೆ ಹೋಗಿ ನೋಡೋಣ ಇನ್ನ ಹೇಗಿದೆ ಅಂತ. ಅಂಡ್ ಇಲ್ಲಿ ಟಿವಿ ಯೂನಿಟ್ ಕೂಡ ಅವೈಲೇಬಲ್ ಇದೆ, ಚೆಕ್ ಮಾಡ್ಬೋದು. ಸೊ ಮೇಲೆ ಹೋಗಿ ನೋಡೋಣ ಇನ್ನ ಏನಿದೆ ಅಂತ. ಸೊ ನೆಕ್ಸ್ಟ್ ಫ್ಲೋರ್ಗೆ ಬರ್ತಾ ಇದೀವಿ. ಸೊ ನೋಡ್ಬೋದು ಇದರಲ್ಲಿ ಮೇನ್ ಹೈಲೈಟ್ ಆಗಿ ಇಲ್ಲಿ ಏನ್ ಕಾಣಿಸ್ತಂದ್ರೆ ಸ್ಕೈಲೈಟ್. ಈ ಲೈಟೇ ಬೇಡ, ವೆಂಟಿಲೇಷನ್ ಇರೋದ್ರಿಂದ ಇದು ಆಕ್ಚುಲಿ ಓಪನ್ ಆಗಿದೆ. ಈ ಫ್ಲೋರ್ ಅಲ್ಲಿ ಲೈಟೇ ಬೇಡ ಅಂತ ಅನ್ಸುತ್ತೆ. ಗಾಳಿನೂ ಅಷ್ಟೇ, ಇದು ಸ್ಪೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ರೂಮಿಗೆ ಬಂದ್ವಿ. ಇಲ್ಲೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಲೈಟ್ ಇದೆ ಅಂಡ್ ವಾರ್ಡ್ರೋಬ್ಸ್ ಎಲ್ಲಾನು ಅಟ್ಯಾಚ್ಡ್ ಆಗಿದೆ, ಸೀಲಿಂಗ್ ಇದೆ, ಎವ್ರಿಥಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಅಂಡ್ ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ನೋಡ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಕಸ್ಟಮೈಸ್ ಮಾಡ್ಕೊಂಡು ನಾವು ಈ ರೂಮ್ ನ ಕೂಡ ಯೂಸ್ ಮಾಡ್ಬೋದು. ಸೊ ಈ ರೂಮ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನಮ್ಗೆ ಇನ್ನೊಂದು ಸ್ಪೇಸ್ ಸಿಗತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಆಕ್ಚುಲಿ ನೀವು ಏನಕ್ಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು, ಅದೇ ಜಿಮ್ಗೆ ಯೂಸ್ ಮಾಡ್ಕೋಬಹುದು ಅಥವಾ ಪಾರ್ಟಿಗೆ, ಹೋಮ್ ಥಿಯೇಟರ್ಗೆ ಏನ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ನೋಡೋಣ ಬನ್ನಿ. ಸೊ ಈ ಫ್ಲೋರ್ ಅಲ್ಲಿ ನಾನು ಹೇಳ್ದಂಗೆ ಈ ಫ್ಲೋರ್ ತನಕ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಇವಾಗ ಟೆರೆಸ್ ಮೇಲೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಟೆರೆಸ್ ನೋಡ್ತಾ ಇದೀವಿ. ಸೊ ಟೆರೆಸ್ ಅಲ್ಲಿ ಸ್ಕೈಲೈಟ್ ನೋಡಿ, ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಟೆರೆಸ್ ಕೂಡ. ಸೊ ನೋಡ್ಬೋದು ಇಲ್ಲಿ ಲಿಫ್ಟ್ ರೂಮ್ ಇದೆ ಅಂಡ್ ಅಲ್ಲಿ ಸಿಂಟ್ಯಾಕ್ಸ್ ಕೂಡ ಕಾಣಿಸ್ತಾ ಇದೆ. ಅಂಡ್ ಇದು ಬಂದು ವಾಷಿಂಗ್ ಮಿಷಿನ್ಗೆ ಅಂತ ಕೊಟ್ಟಿರೋ ಏರಿಯಾ. ಸೊ ತುಂಬಾ ಸ್ಪೇಷಿಯಸ್ ಆಗಿ ಜಾಸ್ತಿ ಜಾಗನೇ ಕೊಟ್ಟಿದ್ದಾರೆ. ಅಂಡ್ ಮೇಲ್ ನೋಡ್ತಿದ್ದಂಗೆ ವಾಷಿಂಗ್ ಏರಿಯಾ ಕೂಡ ಸಪ್ರೇಟ್ ಆಗಿ ಅವೈಲೇಬಲ್ ಇದೆ. ಸೊ ಇದು ಬಂದು ಕಂಪ್ಲೀಟ್ ಟೆರೆಸ್. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದು ವಿಶ್ವೇಶ್ವರ ಲೇಔಟ್ 4th ಬ್ಲಾಕ್ ಅಲ್ಲಿ ಇದೆ ಅಂಡ್ KLE ಲಾ ಕಾಲೇಜ್ ಹತ್ರಕ್ಕಿದೆ. ಅಂಡ್ ಇನ್ನೊಂದೇನಂದ್ರೆ ಮೇನ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಯ್ತು ಅಂದ್ರೆ ಮೇಲ್ಗಡೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನ್ಪಿರ್ಲಿ, ನೋ ಕಮಿಷನ್ ಮತ್ತೆ ನೋ ಬ್ರೋಕರೇಜ್. ಥ್ಯಾಂಕ್ ಯು.